ಈ ಬ್ಲಾಡರ್ ಕ್ಯಾನ್ಸರ್ ಬಂದಾಗ ತುಂಬಾ ಅರ್ಲಿ ಸ್ಟೇಜ್ ಅಲ್ಲೇ ಡಿಟೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಯೂರಿನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಕ್ಕಂಥದ್ದು ಅಥವಾ ನೋವು ಆಗ್ತಕ್ಕಂಥದ್ದು. ಸೊ ಇದರಲ್ಲಿ ಸರ್ಜರಿ ಮಾಡಿ ಈ ಬ್ಲಾಡರ್ ಕ್ಯಾನ್ಸರ್ ನ ಕಂಪ್ಲೀಟ್ ಆಗಿ ಮುಂದೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ತಡಿಬಹುದಾಗಿದೆ. ಬ್ಲಾಡರ್ ಇಲ್ಲ ಅಂದಾಗ ನಮಗೆ ಯೂರಿನ್ ಸ್ಟೋರ್ ಆಗೋದು ಕೂಡ ಕಷ್ಟ ಆಗುತ್ತೆ. ಬ್ಲಾಡರ್ ಕ್ಯಾನ್ಸರ್ ಇದು ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥ ಕ್ಯಾನ್ಸರ್ ಅಲ್ಲ, ಎಲ್ಲೋ ವಿರಳವಾಗಿ ಕೆಲವಾರು ಜನಗಳಿಗೆ ಬ್ಲಾಡರ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಬ್ಲಾಡರ್ ಕ್ಯಾನ್ಸರ್ ಬಂದಾಗ ತುಂಬ ಅರ್ಲಿ ಸ್ಟೇಜಲ್ಲೇ ಡಿಟೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಕ್ಕೆ ಕ್ಯೂರ್ ಕೂಡ ಇದೆ. ಯಾಕೆ ಅಂತಂದರೆ ಯಾರಿಗೆ ಕೂಡ ಬ್ಲಾಡರ್ ಕ್ಯಾನ್ಸರ್ ಬಂದರೆ ಈ ಸಿಂಪ್ಟಮ್ಸ್ ಏನಾಗುತ್ತೆ, ಯೂರಿನ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಅಥವಾ ನೋವು ಆಗ್ತಕ್ಕಂಥದ್ದು ಅಥವಾ ಯೂರಿನ್ ಮಾಡಿದಾಗ ಯೂರಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು ಇದು ಮೊದಲಾಗಿ ನಮಗೆ ಕಾಣಿಸುತ್ತೆ. ಸೊ ಯಾವಾಗ ಯೂರಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳುತ್ತೆ ಅಥವಾ ನೋವಾಗುತ್ತೆ ಇಮಿಡಿಯೇಟಾಗಿ ಅವರು ವೈದ್ಯರಲ್ಲಿ ಬರ್ತಾರೆ. ಸೊ ಹಾಗಾಗಿ ತುಂಬ ಅರ್ಲಿ ಸ್ಟೇಜಲ್ಲಿ ಈ ಬ್ಲಾಡರ್ ಕ್ಯಾನ್ಸರ್ ಡಿಟೆಕ್ಟ್ ಆಗುತ್ತೆ. ಸೊ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆಗೋದ್ರಿಂದ ಇದಕ್ಕೆ ಕ್ಯೂರ್ ಕೂಡ ಇದೆ. ಒಂದು ಸರ್ಜರಿ ಹಾಗೆ ಕೀಮೋಥೆರಪಿ ರೇಡಿಯೋಥೆರಪಿ ಕೂಡ ಇದೆ. ಸೊ ಇದರಲ್ಲಿ ಸರ್ಜರಿ ಮಾಡಿ ಈ ಬ್ಲಾಡರ್ ಕ್ಯಾನ್ಸರನ್ನು ಕಂಪ್ಲೀಟಾಗಿ ಮುಂದೆ ಸ್ಪ್ರೆಡ್ ಆಗದೆ ಇರೋ ಹಾಗೆ ತಡಿಬೋದಾಗಿದೆ. ಸೊ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಆದಾಗ ಈ ಬ್ಲ್ಯಾಡರಲ್ಲೇ ಕ್ಯಾನ್ಸರ್ ಇರೋದ್ರಿಂದ ಬ್ಲ್ಯಾಡರನ್ನು ತೆಗೆದಾಕಿದಾಗ ಯೂಶಲಿ ಕ್ಯಾನ್ಸರ್ ಬೇರೆ ಇದಕ್ಕೆ ಸ್ಪ್ರೆಡ್ ಆಗಿರೋದಿಲ್ಲ. ಆದರೆ ಇದು ಈ ಲಿಂಫ್ ನೋಡ್ಸ್ ಆಗಲಿ ಅಥವಾ ಬೇರೆ ಅಂಗಾಂಗಗಳಿಗೆ ಸ್ಪ್ರೆಡ್ ಆದರೆ ಇದರ ರಿಸ್ಕ್ ತುಂಬ ಜಾಸ್ತಿ ಇರುತ್ತೆ, ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಅರ್ಲಿ ಸ್ಟೇಜಸ್ಸಲ್ಲಾದಾಗ ಅದನ್ನು ಸರ್ಜರಿ ಮಾಡಿ ತೆಗೆದುಬಿಟ್ಟು ಇದನ್ನು ಒಂದು ರೀಕನ್ಸ್ಟ್ರಕ್ಷನ್ ಕೂಡ ಮಾಡ್ಬೋದು. ಯಾಕಂದರೆ ಬ್ಲ್ಯಾಡರ್ ಇಲ್ಲ ಅಂದಾಗ ನಮಗೆ ಯೂರಿನ್ ಸ್ಟೋರ್ ಆಗೋದು ಕೂಡ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಈ ಬ್ಲ್ಯಾಡರ್ ತೆಗೆದಾದ ಮೇಲೆ ನಮ್ಮ ಇಂಟೆಸ್ಟೈನ್ಸ್ ಏನಿರುತ್ತೆ ಇಂಟೆಸ್ಟೈನ್ಸಿಂದನೇ ನಾವು ಒಂದು ಬ್ಲ್ಯಾಡರ್ನ ರೀಕನ್ಸ್ಟ್ರಕ್ಷನ್ ಸರ್ಜರಿ ಅಂತ ಮಾಡಿ ಒಂದು ಆರ್ಟಿಫಿಷಿಯಲ್ ಬ್ಲ್ಯಾಡರ್ನ ಕ್ರಿಯೇಟ್ ಮಾಡಿ ಅಲ್ಲಿ ಯೂರಿನ್ ಕಲೆಕ್ಟ್ ಆಗೋ ಹಾಗೆ ಮಾಡ್ಬೋದು. ಹಾಗೆ ಜೀವಕ್ಕೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಮುಂದೆ ಅದು ಜಾಸ್ತಿ ಮತ್ತೆ ಕ್ಯಾನ್ಸರ್ ರಿಕರ್ ಆಗದೇ ಇರಲಿ ಅನ್ನೋ ಹಾಗೆ ನಾವು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಟ್ರೀಟ್ಮೆಂಟ್ ಕೂಡ ಕೊಟ್ಟು ಮುಂದೆ ಅದು ಮತ್ತೆ ಬರದೇ ಇರೋ ಹಾಗೆ ನೋಡ್ಕೋಬೋದು. ಸೊ ಇದರ ಪ್ರೋಗ್ನೋಸಿಸ್ ಕೂಡ ತುಂಬ ಚೆನ್ನಾಗಿದೆ.